ನಮಸ್ತೆ. 17/6/2025 ಮಂಗಳವಾರ ಕೃಷ್ಣ ಪಕ್ಷ. ಇವತ್ತು ಷಷ್ಠಿ ತಿಥಿ ಇದೆ. ಮಧ್ಯಾಹ್ನ 2:46ವರೆಗೂ. ಆಮೇಲೆ ಸಪ್ತಮಿ. ಇವತ್ತಿನ ನಕ್ಷತ್ರ ಶತಭಿಷ. ರಾತ್ರಿ 1:01:30 ಆನಂತರ ಬರೋದು ಪೂರ್ವಭಾದ್ರಾ ನಕ್ಷತ್ರ. ಇವತ್ತು ಬೆಳಿಗ್ಗೆಯಿಂದ ಅಂದರೆ 5:54 ಸೂರ್ಯೋದಯದಿಂದ ಶತಭಿಷ ನಕ್ಷತ್ರ ರಾತ್ರಿವರೆಗಿದೆ. ರಾತ್ರಿಯವರೆಗೂ ಮರಣ ಅಂದರೆ ಮೃತ್ಯು ಇದೆ. ಆದ್ದರಿಂದ ಶುಭವಲ್ಲ, ಅಶುಭವಾಗಿದೆ. ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಸಾಹಸ ಬೇಡ ಹುಡುಗರು. ಆಪರೇಷನ್ ಇವತ್ತು ಬೇಡ, ಇನ್ನೊಂದು ದಿನ ಮುಂದಿಟ್ಕೋಬೋದು. ಮಕ್ಕಳು ಹುಟ್ಟುವಂಥದ್ದು ಯಾವುದೇ ಆದರೂ ಸ್ವಲ್ಪ ಕೇರ್ ತಗೋಬೇಕು. ಅದೇ ಥರ ಇವತ್ತಿನ ವಿಶೇಷವಾಗಿ ಷಷ್ಠಿ ವ್ರತ ಇರ್ಬೋದು. ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. ಫಸ್ಟ್ ಶತಭಿಷ ನಕ್ಷತ್ರ. ಇದು ರಾಕ್ಷಸಗಣ ನಕ್ಷತ್ರ. ಬೆಳಗ್ಗೆ 5:54 7:13 ಶತಭಿಷ ನಕ್ಷತ್ರದ 1ನೇ ಪಾದ. ಆನಂತರ ಮಧ್ಯಾಹ್ನ 1:11 ಶತಭಿಷ ನಕ್ಷತ್ರ 2ನೇ ಪಾದ. ಮಧ್ಯಾಹ್ನ 1:11 ಮೇಲೆ ಸಂಜೆ 7:07 ಶತಭಿಷ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 1:01 ಅಂದರೆ ಲೇಟ್ ನೈಟ್ AM ಅಲ್ಲಿಯವರೆಗೂ ಶತಭಿಷ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಶತಭಿಷ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಪೂರ್ವಭಾದ್ರಾ ನಕ್ಷತ್ರ ಪ್ರಾರಂಭ. ಈ ಪೂರ್ವಭಾದ್ರಾ ನಕ್ಷತ್ರ ಮಾನುಷ್ಯಗಣ ಅಂದರೆ ಮನುಷ್ಯಗಣ ಅಂತ. ಇದು ಅಲ್ಲಿಂದ ಪ್ರಾರಂಭವಾಗಿ ಸೂರ್ಯೋದಯದವರೆಗೂ ಇರುತ್ತದೆ. ಹಂಗಾಗಿ ನಾಳೆನೂ ಇದೇ ಪೂರ್ವಭಾದ್ರಾ ನಕ್ಷತ್ರವೇ ಇದೆ, ಅಂದರೆ 18ನೇ ತಾರೀಕು. ನಾಳೆಯ ದಿನ ಧನ ಪ್ರಾಪ್ತಿ ಇದೆ. ಅದು ಎಲ್ಲಿವರೆಗೂ ಅಂತಂದರೆ ರಾತ್ರಿಯವರೆಗೂ. ಆದ್ದರಿಂದ ನಾಳೆ ಸಪ್ತಮಿಯೂ ಕೂಡಿ ಬರುತ್ತದೆ, ಬುಧವಾರವೂ ಇರುತ್ತದೆ. ಶುಭವಾಗಿದೆ. ಅರೆ ಮಕ್ಕಳು ಆಗ್ಬೋದಾ ಅನ್ನೋ ವಿಷಯನ ಅದು ನಾಳೆ ನೋಡ್ಕೊಳ್ಳಿ. ನಾಳೆ ಶುಭ ದಿನವಾ ಇಲ್ಲವಾ ಅಂತ ನೋಡೋದಾಯಿತು. ಮತ್ತು ಇವತ್ತಿನ ವಿಶೇಷವಾಗಿ ಬೇರೆ ಬೇರೆ ವಿಷಯಕ್ಕೆ ಬರೋಣ. ಏನೆಲ್ಲ ಬೇರೆ ವಿಷಯಗಳು ಅಂತಂದರೆ 100% ಶುಭ ಅಶುಭಗಳು. ಇದರಲ್ಲಿ ಶುಭ ಸಮಯಗಳು ಅಂತಂದರೆ ಎಂಥ ದಿನಗಳಲ್ಲೂ ಕೂಡ ಕೊಡ್ತೀವಿ. ಅಂದರೆ ಕೆಟ್ಟ ದಿನ ಅಂತಂದರೂ ಅದರಲ್ಲೂ ಕೊಡ್ತೀವಿ. ಆದ್ದರಿಂದ ಇದರಲ್ಲಿ ಕೆಲವು ಸಮಯಗಳಲ್ಲಿ ಎಮರ್ಜೆನ್ಸಿಗೆ ಬೇಕಾಗುತ್ತದೆ. ಬೆಳಗ್ಗೆ ಇವತ್ತು 5:53 8:20 ಇದು ಒಂದು ಶುಭ ಸಮಯ. 10:46 ಮಧ್ಯಾಹ್ನ 2:12. ಅದೇ ಥರ ಮಧ್ಯಾಹ್ನ 2:48 ಮೇಲೆ 3:32 PM ಮಧ್ಯಾಹ್ನವರೆಗೂ. ಸಂಜೆ 5:13 ರಾತ್ರಿ 9:32. ಅದೇ ಥರ ರಾತ್ರಿ 10:59 ಫುಲ್ ಅಂದರೆ ದಿನ ಪೂರ್ತಿ ಇರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ಇಂಥ ಸಮಯಗಳನ್ನು ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಖಂಡಿತವಾಗಿಯೂ ಕೆಲವು ಕಾರ್ಯಗಳಿರುತ್ತೆ ಕೆಟ್ಟ ದಿನದಲ್ಲೂ ಕೂಡ. ಆಸ್ಪತ್ರೆ, ಕೋರ್ಟ್ ಕೇಸು ಮುಂತಾದ ಈ ವಿಷಯಗಳನ್ನು ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯಗಳಲ್ಲಿ ಉಪಯೋಗಿಸ್ಕೊಳ್ಳಿ. ಏಕೆಂತಂದರೆ ಎಂಥ ಕೆಟ್ಟ ದಿನವಾದರೂ ಒಳ್ಳೆಯ ಸಮಯ ಅನ್ನೋದು ಒಂದು ಬೇಕೇ ಬೇಕು. ಹೀಗೆ ನಾವು 100% ಕೆಟ್ಟ ಟೈಮ್ಗೆ ಹೋಗೋಣ, ಅಶುಭ ಸಮಯಕ್ಕೆ ಹೋಗೋಣ. ಅದರಲ್ಲೂ ಕರ್ಕಾಟಕ ರಾಶಿಯವರಿಗೆ ಇವತ್ತು ದಿನಪೂರ್ತಿ ದೋಷವಿದೆ. ಕರ್ಕಾಟಕ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದವರು, ಪುಷ್ಯ ನಕ್ಷತ್ರದ ಒಟ್ಟು 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದಗಳಲ್ಲಿ ಹುಟ್ಟಿದವರಿಗೆ ಕಟಕ ರಾಶಿಯವರಿಗೆ ದೋಷ ಉಂಟು. ಇವರು ಮಾತ್ರ ಖಂಡಿತ ಗಮನ ಕೊಡಬೇಕು. ಮತ್ತು ಬೆಳಗ್ಗೆ 8:22 9:57 ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದ ಇದು ಶುಭವಾಗಿಲ್ಲ. ಅದರಲ್ಲೂ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಗಮನ ಕೊಡಿ. ಈ ಸಮಯ ಮುಗಿಯೋ ಅಷ್ಟರಲ್ಲೇ ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಮುಗಿಯೋ ಅಷ್ಟರಲ್ಲೇ 8:29 9:20 ದುರ್ಮುಹೂರ್ತವೇ ಇದೆ. ಆದ್ದರಿಂದ ಶತಭಿಷ ನಕ್ಷತ್ರದವರು ಖಂಡಿತ ಗಮನ ಕೊಡಬೇಕು. ಈ ದುರ್ಮುಹೂರ್ತ ಮುಗಿಯುವಷ್ಟರಲ್ಲಿ 9:07 10:44 ಯಮಕಂಡ ಕಾಲವೂ ಇದೆ. ಹಾಗಾಗಿ ಇವತ್ತು ಏನಾಗಿದೆ ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ, ದುರ್ಮುಹೂರ್ತ, ಯಮಕಂಡ ಕಾಲ ಇಷ್ಟೂ ಅದರಲ್ಲಿ ಸೇರೋದರಿಂದ ಇದು ಖಂಡಿತವಾಗಿಯೂ ಅಶುಭ ಸಮಯ. ಅಂದರೆ 9:07 ಪ್ರಾರಂಭವಾಗಿ ಖಂಡಿತವಾಗಿ ದೋಷವಿದೆ. ನೋಡಿ ನಿಮ್ಮ ಕಾರ್ಯಗಳಲ್ಲಿ ಮುಂದುವರಿಸೋದಾ ಬೇಡವಾ ಅಂತ ತೀರ್ಮಾನ ಮಾಡಿಕೊಳ್ಳಿ. ಮಧ್ಯಾಹ್ನ 2:14 2:46 ಮೃತ್ಯು ಇದೆ. ಅಶುಭ ಸಮಯವಿದು.
ಅದೇ ಥರ 3:34 ಮಧ್ಯಾಹ್ನ PM ರಿಂದ ಸಂಜೆ 5:11ವರೆಗೂ ರಾಹುಕಾಲ, ರಾತ್ರಿ 9:34ರಿಂದ 10:57ವರೆಗೂ ಇದು ವಿಷಕಾಲ. ಹಂಗಾಗಿ ಇವತ್ತಿನ ಕೆಟ್ಟ ಟೈಮ್ನ ಅಶುಭ ಸಮಯಗಳನ್ನ ತಿಳ್ಕೊಂಡಿದ್ದೀವಿ. ಈ ಸಮಯಗಳಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡದೇ ಇರೋದು ಉತ್ತಮ. ಆದರೂ ನನ್ನೇ ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥದ್ದು, ಇವತ್ತು ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ಕೆಲವು ಕೊಟ್ಟಿರ್ತೀವಿ, ಅದರಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನ ನೀವು ಕಂಟಿನ್ಯೂ ಮಾಡ್ಬೋದು, ಖಂಡಿತ ದೋಷವಿಲ್ಲ. ಈ ರೀತಿಯಾದ ಇವತ್ತಿನ ದಿನವನ್ನು ನೋಡಿದ್ದೀವಿ. ಮತ್ತಷ್ಟು ವಿಶೇಷಗಳಿಗೆ ಹೋಗೋಣ. ಅಂದರೆ ತಾರಾ ಮತ್ತು ಚಂದ್ರಬಲ ಅಂತಂದರೆ ಇವತ್ತು ದಿನ ಪೂರ್ತಿ ಸರಿ ಇಲ್ಲದೆ ಇರೋದರಿಂದ ಯಾರಿಗೂ ತಾರಾಬಲ ಚಂದ್ರಬಲ ಉಪಯೋಗ ಇಲ್ಲ. ಆದ್ದರಿಂದಾಗಿ ಇವತ್ತು ಮುಹೂರ್ತ ಕಾರ್ಯಗಳು ಯಾವುದನ್ನು ನಡೆಸಬೇಡಿ, ಪ್ರಾರಂಭ ಮಾಡಿಸಬೇಡಿ. ಪಂಚಾಂಗದಲ್ಲಿ ಕೆಲವು ಸಮಯಗಳಲ್ಲಿ ಕೊಟ್ಟಿರುತ್ತಾರೆ ಶುಭ ದಿನ ಅಂತ. ಇವತ್ತು ಮಂಗಳವಾರ ಕೂಡಿದೆ, ಶತಭಿಷ ನಕ್ಷತ್ರ, ರಾಕ್ಷಸಗನ ಕೂಡಿದೆ, ಮರಣಯೋಗ ಕೂಡಿದೆ, ಸೌರಮಾನ ಚಾಂದ್ರಮಾನ ಎಲ್ಲದರಲ್ಲೂ ಅದರಲ್ಲಿ ದೋಷವೇ. ಷಷ್ಠಿಯು ಕೂಡಿ ಬಂದಿದೆ, ಆದ್ದರಿಂದಾಗಿ ಶುಭ ದಿನವಲ್ಲ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.